ಜೋ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ನಿಜವಾಗ್ಲೂ ತುಂಬ ಜನ ಅಕ್ಕ ನಿಮಗೆ ಮಕ್ಕಳಿದಾರ, ನಿಮ್ಗೆ ಎಷ್ಟು ಜನ ಮಕ್ಕಳು ಎಲ್ಲ ಕೇಳ್ತಾ ಇದ್ರಿ. ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ, ನಮಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಒಬ್ಳು ಈಗ ತಾನೇ ಫೈನಲ್ ಇಯರ್ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ, ಇನ್ನೊಬ್ಳು ಫಸ್ಟ್ ಪಿ ಯು ಸಿ. ಇವಾಗ ಫಸ್ಟ್ ಪಿ ಯು ಸಿ ಮುಗಿಸೋ, ಇನ್ನೇನು ಎಕ್ಸಾಮ್ ಮುಗಿದ್ರೆ ಫಸ್ಟ್ ಪಿ ಯು ಸಿ ಮುಗಿಯುತ್ತೆ. ಅವರಿಬ್ಬರಿಗೋಸ್ಕರವಾಗಿ ನಾನು ನಮಗೆ ಗೊತ್ತಿರುವ ಆಚಾರ್ಯ ಹತ್ರ ಗೋಲ್ಡ್ ಚೈನ್ ಮತ್ತು ಬ್ಯಾಸ್ಲೆಟ್ನ ಮಾಡಿಸಿದ್ದೆ. ಈಗ ನಾವು ಅವರಿಗೆ ಇದೇ ಫಸ್ಟ್ ಟೈಮು ಅವರಿಗೆ ಒಂದು ಗೋಲ್ಡ್ ಅಂತ ಮಾಡಿಸ್ಕೊಡ್ತಾ ಇದ್ದಾರೆ, ಇದೇ ಫಸ್ಟ್ ಟೈಮು. ಯಾಕೆಂತಂದರೆ ಇಷ್ಟು ದಿನ ಅವರು ಕಾಲೇಜುಗಳಿಗೆ ಮತ್ತು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ನಾವು ಯಾವತ್ತೂ ಗೋಲ್ಡ್ ಹಾಕೇ ಇರಲಿಲ್ಲ. ಈ ಫಸ್ಟ್ ಟೈಮ್ ಅವರಿಗೆ ಚೇಂಜ್ ಮಾಡಿ ಕೊಡ್ತಾ ಇರೋದು. ಓಕೆ ಬನ್ನಿ, ನಮ್ಮ ಮಕ್ಕಳನ್ನ ಹಾಗೆ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಬಾ, ಸಂಜನಾ ಫೈನಲ್ ಇಯರ್ ಇಂಜಿನಿಯರಿಂಗ್ ಇವಾಗ ಮುಗಿಸಿದಾಳೆ. ಇವಾಗ ಇವಳು ಸಿಂಚನ, ಈಗ ಅವಳು ಫಸ್ಟ್ ಪಿ ಯು ಸಿ ಮುಗಿಯುತ್ತೆ. ಇಬ್ಬರು ನನ್ನ ಮಕ್ಕಳು, ಹೆಣ್ಮಕ್ಳು. ಓಕೆ, ಈಗ ನೆಲದಲ್ಲಿ ಕುತ್ಕೊಂಡು ವಿಡಿಯೋ ಯಾಕೆ ಮಾಡ್ತೀನಿ ಅಂತ ನೀವು ಅಂದ್ಕೋಬೋದು. ನಾನು ನೆಲದಲ್ಲಿ ತುಂಬ ಕಂಫರ್ಟೇಬಲು, ನನ್ನ ಊಟನೂ ಕೂಡ ಜಾಸ್ತಿ ನೆಲದಲ್ಲೇ ಕುತ್ಕೊಂಡು ಮಾಡೋದು ನಾನು. ಓಕೆ, ಈಗ ಇದು ಆಚಾರ್ಯ ಹತ್ರ ಮಾಡಿಸಿರುವಂತಹ ಗೋಲ್ಡು. ಇಬ್ಬರಿಗೂ ಆಚಾರ್ಯ ಹತ್ರ ಮಾಡಿಸಿರೋದು. ನೋಡಿ, ನೀವು ಕಾಣ್ತಾ ಇರ್ಬೋದು ನೋಡಿ, ಬ್ಯಾಸ್ಲೆಟ್. ಇದು ಬಂದ್ಬಿಟ್ಟು 2ರಿಂದ 13.5 ಗ್ರಾಮ್ ಇದೆ, 2 ಬ್ಯಾಸ್ಲೆಟಿಂದ. ಇದು ಬಂದ್ಬಿಟ್ಟು ಚೈನು, ನೀವು ನೋಡ್ತಿರ್ಬೋದು. ಚೈನು 2 ಚೈನು ಬಂದ್ಬಿಟ್ಟು 13 ಗ್ರಾಮ್ ಇದೆ. ಇಲ್ಲಿ ನೋಡಿ, ಇದಕ್ಕೆ ಪೆಂಡೆಂಟು ನೀವು ನೋಡ್ತಿರ್ಬೋದು. ತುಂಬಾ ಹೆಂಗಿದೆ ಅಂದರೆ ಲುಕ್ ನೋಡೋತ್ತಿಗೆ ತುಂಬ ಖುಷಿ ಆಗುತ್ತೆ. ನೀವು ನೋಡ್ಬೋದು ಪೆಂಡೆಂಟ್ನ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ. ಇದು ಒಬ್ಳಿಗೆ. ಬಾ, ಈಗ ಇವಳಿಗೆ ಫಸ್ಟ್ ನಾವು ಹಾಕೋಣ. ಕೈ ಕೊಡು, ಫಸ್ಟ್ ಟೈಮು ಬರಲ್ಲ ಕೊಡು. ಹೃದಯನಾ ನೋಡಿ, ಈ ಥರ ಕಾಣಿಸುತ್ತೆ. ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಈಗಿನ ಗೋಲ್ಡ್ ರೇಟಲ್ಲಿ ನಾವು ಮಾಡಿಸೋದು ತುಂಬಾ ಕಷ್ಟ ಇದೆ ಅಂತೇಳಿ ಆ ಕಡೆ ಮಾಡಿಸೋದು. ಇಲ್ಲಪ್ಪ, ಇದು ಹಾಕಕ್ಕೆ ಬರ್ತಾ ಇಲ್ಲ ನನಗೆ. ಇವು ಕೈ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡಿಸಿದ್ದೀನಿ. ನೋಡ್ಬೋದು ನೋಡಿ, ಈ ಥರ ಚೆನ್ನಾಗಿದೆ. ಆಮೇಲೆ ಹಾಕ್ತೀನಿ ಅವಳಿಗೆ. ಇದು ಉಲ್ಟಾಗಿಲ್ಲ ನೋಡಪ್ಪ, ಹಾಕಪ್ಪ ಕರೆಕ್ಟಾಗಿ ಹಾಕ. ಹಂಗಿಲ್ಲ, ಕರೆಕ್ಟಾಗಿ ಹಾಕ್ಬೇಕಾ ತುಂಬ. ಚೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇನ್ನು ಚಿನ್ನ ಎಲ್ಲ ನಿನ್ನ ಮಾಡಿಸೋದೆಲ್ಲ ನಿನ್ನ ಕನಸಿನ ಮಾತು. ಇದೇ ಲಾಸ್ಟ್ ಚಿನ್ನ ಅಂತ ಕಾಣುತ್ತೆ, ನಿನ್ನ ಮಾಡಿಸೋದೆಲ್ಲ ಕನಸಿನ ಮಾತು. ನೋಡಿ, ಈ ಥರ ಇದೆ, ನೀಟಾಗಿ ಕಾಣಿಸುತ್ತೆ. ಆಯಿತಾ? ಓಕೆ, ಈಗ ಇನ್ನೊಬ್ಳಿಗೆ ಇದು ಅಷ್ಟೇ, ನೀವು ನೋಡ್ತಿರ್ಬೋದು. ಇದಕ್ಕೂ ಒಂದು ಪೆಂಡೆಂಟ್ ಇದೆ. ಈ ಪೆಂಡೆಂಟೇ 1.5 ಗ್ರಾಮ್ ಇದೆ ಪೆಂಡೆಂಟು. ನೀವು ನೋಡ್ಬೋದು ಎಷ್ಟು ನೀಟಾಗಿ. ಇಲ್ಲಿ ನೋಡಿ ಡಿಸೈನ್ ಹೆಂಗಿದೆ ಅನ್ನೋದು. ಒಂದು ನಿಮಿಷ ಆಫ್ ಮಾಡಿ. ಈಗ ನೋಡಿ, ಬಪ್ಪ ಈ ಕಡೆ ಮುಂದೆ ಬಾ. ನೀಟಾಗಿ ಇಟ್ಕೋಬೇಕು. ಅವಳು ನೀಟಾಗಿ ಇಟ್ಕೊಳ್ತಾಳೆ, ಇವಳೇ ಸ್ವಲ್ಪ ಅವಳು ನೀಟಾಗಿ ಇಟ್ಕೊಳ್ತಾಳೆ. ಉಲ್ಟಾ ಆಯ್ತವಳೆ ಇದು. ಈ ಕಡೆ ತೋರಿಸಿ, ಆ ಕಡೆ ತೋರಿಸು. ನೋಡಿ, ಆ ಥರ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ ಅದು ಇದ್ರದ್ದು. ತಗೋ, ಇವಳಿಗೂ ಒಂದು ಬ್ಯಾಸ್ಲೆಟ್ ಕೊಡಮ್ಮ. ಇವಳು ಕೈ ಚಿಕ್ಕದು. ಇನ್ನೆಲ್ಲ ಚಿನ್ನ ನಾವು
ಬರೀ ಫೋಟೋದಾಗ ನೋಡ್ಬೇಕಾ ಅಂತ. ಸರಿ ಪುಟ ಒಂಚೂರು ದೊಡ್ಡ ಮಾಡ್ತೀನಿ. ನಾನು ಎಲ್ಲ ಪ್ಲೈನೇ ಮಾಡಿಸಿದ್ದೀನಿ. ಯಾಕೆ ಅಂತಂದರೆ ಇವಾಗೆಲ್ಲ ಸ್ಟೋನ್ ಗೀನು ಮತ್ತು ಏನಾದರೂ ಇದ್ದರೆ ಬರ್ತಾ ಇಲ್ಲಲ್ಲ ಅದಕ್ಕೆ ಇರು ಅಕ್ಕನ ಹತ್ರ ಹಾಕಿಸ್ಕೊಂಡು ನೋಡಿ. ಅಲ್ಲ ಅದು ಬಿಟ್ಟು ಹಾಕಿದ್ದೀನಿ ನಾನು. ಬಿಚ್ಚು ಬಿಚ್ಚು ಬಿಟ್ಟು ಹಾಕು. ಕೊಡಿ ಬಿಚ್ಚುತ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಚೆನ್ನಾಗಿದೆ ನೋಡಿ. ನಾವು ಆಚಾರ್ಯ ಹತ್ರ ಮಾಡಿಸಿದ್ದು ಚೆನ್ನಾಗಿದೆ. ಚೈನು ಅಷ್ಟೇ, ನೀವು ಚೈನ್ ನೋಡ್ಬೋದು ನೋಡಿ. ಚೈನು ಅಷ್ಟೇ ತುಂಬ ಚೆನ್ನಾಗಿದೆ. ಇಬ್ಬರಿಗೂ ಒಂದೊಂದು ಚೈನು ಒಂದೊಂದು ಬ್ಯಾಸ್ಲೆಟು. ನಿನ್ನ ಏನೋ ಮಾಡಿಸೋದು ನಿನ್ನ ಅಷ್ಟೇ. ಇದು ಒಂದು ಎಕ್ಸ್ಟ್ರಾ ಚೈನ್ ಅಂತ ಮಾಡಿಸಿದ್ವಿ. ಅಂತಂದರೆ ಒಂದು ಇರಲಿ ಮನೆಯಲ್ಲಿ ಅಂತೇಳಿ ನೋಡಿ. ಇದೊಂದು ಎಕ್ಸ್ಟ್ರಾ ಚೈನು ನೀವು ನೋಡ್ಬೋದು. ಇದು ನೋಡಿ ರೋಪ್ ಚೈನ್ ಅಂತಾರಲ್ಲ, ಅಂದರೆ ಇದರಲ್ಲೆಲ್ಲ ತಾಳಿ ಚೈನ್ ಎಲ್ಲ ಜಾಸ್ತಿ ಮಾಡ್ತಾರೆ. ಆ ಥರದ್ದೊಂದು ಎಕ್ಸ್ಟ್ರಾ ಚೈನು ನೋಡ್ಬೋದು ಹೇಗಿದೆ ಅಂತ. ಕಾಣ್ತಾ ಇದೆ ಅಂತ ಕಾಣುತ್ತೆ ನಿಮಗೆ ನೋಡಿ. ಇದೊಂದು ಎಕ್ಸ್ಟ್ರಾ ಚೈನು ನೋಡಿ. ಎಲ್ಲ 916 22 ಕ್ಯಾರೆಟು ಗೋಲ್ಡು. ನಾನು ಇದಕ್ಕೆ ನಿಮಗೆ ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ. ಡೇಟ್ ಸಮೇತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ನಾವು ಆಚಾರ್ಯ ಹತ್ರ ಮಾಡಿಸಿರೋದು ನೋಡಿ. ಅವರು ಈಗ ಆಚಾರ್ಯಗಳೆಲ್ಲ ಏನು ಗೊತ್ತಾ, ಎಸ್ಟಿಮೇಟ್ ಮಾತ್ರ ಕೊಡ್ತಾರೆ, ಬಿಲ್ ಕೊಡಲ್ಲ, ಎಸ್ಟಿಮೇಟ್ ಮಾತ್ರ ಕೊಡ್ತಾರೆ. ನಾನು ನಿಮಗೆ ಯಾವಾಗ ಮಾಡೋಕ್ಕಾಗಿದ್ದು, ಎಷ್ಟು ರೇಟು, ಏನು ಎಲ್ಲ ನಿಮಗೆ A to Z ಹೇಳ್ತೀನಿ. ಕುಂದನ್ ಜ್ಯುವೆಲರ್ ಅಂತ ಇದೆ, ಇದು ಚಿಕ್ಕಮಂಗ್ಳೂರಲ್ಲಿ ಮಾಡಿಸಿರೋದು. ನಾವು ಈ ಗೋಲ್ಡನ್ನ ಮಾಡೋಕ್ಕಾಗಿದ್ದು ಯಾವತ್ತು ಅಂದರೆ 17ನೇ ತಾರೀಕು, ಅಂದರೆ ಡಿಸೆಂಬರ್ 17, 2025 17/12/2025 ನಾವು ಗೋಲ್ಡನ್ನ ಮಾಡೋಕ್ಕಾಗಿದ್ದು. ಅಂದರೆ ರೆಡಿ ಮಾಡೋಕ್ಕೆ ಕೊಟ್ಟಿದ್ದು. ಅವತ್ತು ನಾವು 3 lakhs ಅಡ್ವಾನ್ಸ್ ಕೊಟ್ಟು ನಾವು ಗೋಲ್ಡನ್ನ ಮಾಡೋಕ್ಕಾಗಿದ್ದು. ಯಾವ್ದು ಎಷ್ಟು ಗ್ರಾಮ್ ಅನ್ನೋದಕ್ಕಿಂತನೂ ನಾವು ಆಚಾರ್ಯ ಹತ್ರ ಏನಂತ ಹೇಳಿದ್ದು ಅಂದರೆ, ಒಂದು ಅಪ್ರಾಕ್ಸಿಮೇಟು ಒಂದು 50 ಗ್ರಾಮಲ್ಲಿ ಇಷ್ಟೆಲ್ಲ ಮಾಡಿ ಅಂತ ನಾವು ಹೇಳಿದ್ದು. ಅಂದರೆ ಅಪ್ರಾಕ್ಸಿಮೇಟ್ 50 ಗ್ರಾಮಲ್ಲಿ ನಾವೇನು ಹೇಳಿದ್ದೀವಿ ಅದನ್ನ ಎಲ್ಲದನ್ನು ಮಾಡಿ ಅಂತ ಹೇಳಿದ್ದು. ಅದಕ್ಕೆ ಅವ್ರು ಆಚಾರ್ಯ ಹೇಳಿದ್ರು, ಮೇಡಮ್ 50 ಗ್ರಾಮಿಗೆ ಆಗಲ್ಲ, ಒಂದು 3-4 ಗ್ರಾಮು ಆ ಕಡೆ ಈ ಕಡೆ ಆಗುತ್ತೆ ಮೇಡಮ್, ಜಾಸ್ತಿ ಆಗ್ಬೋದು, ಮಾಡೋಕ್ಕೆ ಗೊತ್ತಾಗಲ್ಲ ಅಂತಂದ್ರು. ಆಯಿತು ಸರ್ ಅಂತ ಹೇಳಿದ್ದು. ಅವತ್ತು ಅಂದರೆ 17/12/2025 ಅವತ್ತು ಇದ್ದಿದ್ದಂತಹ ರೇಟ್ ಬಂದುಬಿಟ್ಟು 11,490 ರೂಪಾಯಿ. ಅಂದರೆ 11,490 ರೂಪೀಸ್ ಪರ್ ಗ್ರಾಮ್. ಅಂದರೆ 916 22 ಕ್ಯಾರೆಟು ಗೋಲ್ಡಿಗೆ ಅವತ್ತಿನ ರೇಟ್ ಬಂದುಬಿಟ್ಟು 11,490 ಪರ್ ಗ್ರಾಮ್ ಇತ್ತು. ಆಯಿತಾ? ನೀವು ಯೋಚನೆ ಮಾಡಿ, ಜಸ್ಟ್ 1 ಮಂತಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೋಲ್ಡಲ್ಲಿ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಯಿತಾ? ಅವತ್ತು ನಾವು 3 lakh ಕೊಟ್ಬಿಟ್ಟು ಆರ್ಡ್ರ್ ಕೊಟ್ಟು ಬಂದಿದ್ದು. ಅದಾದ ಮೇಲೆ ಒಂದು ವಾರಕ್ಕೆ ಆಟೋಮೆಟಿಕಾಗಿ ಒಂದು 1500 ಜಾಸ್ತಿ ಆಯಿತು. ಅವಾಗ ಅವ್ರು ಹೇಳಿದ್ರು, ಮೇಡಮ್ ರೇಟ್ ಜಾಸ್ತಿ ಆಗಿದೆ, ಇನ್ನೊಂದು ಸ್ವಲ್ಪ ಹಣ ತಂದು ಕೊಡಿ ಅಂತ. ಆಮೇಲೆ ನಾವು ತಗೊಂಡೋಗಿ ಕೊಟ್ಟು, ಫಸ್ಟ್ 3 lakhs ಕೊಟ್ಟೆ, ಆಮೇಲೆ ಒಂದು 50,000 ಕೊಟ್ಟು. ಆಮೇಲೆ ಅವ್ರು ಏನು ಮಾಡಿದ್ರು, ರೇಟ್ ಜಾಸ್ತಿ ಆಗ್ತಿದೆ ಅಂದಾಗ ಬೇಗ ಅವ್ರು ಹೇಳಿದ್ರು ನಮಗೆ ಒಂದು 15 days 1 month ಆಗುತ್ತೆ ಮೇಡಮ್ ರೆಡಿ ಆಗೋಕ್ಕೆ ಅಂದು. ಬಟ್ ಅವ್ರೇನು ಮಾಡಿದ್ರು ಅಂದರೆ, ಯಾಕೆಂದರೆ ನಮಗೆ ತುಂಬ ವರ್ಷಗಳಿಂದ ಗೊತ್ತಿರೋದ್ರಿಂದ, ಓಕೆ ನಾವು ಕಸ್ಟಮರ್ನು ಕಳ್ಕೊಳಕ್ಕಾಗಲ್ಲ ಅಂಥೇಳಿ 1 month ಅಂದವರು ಬೇಗನೆ ರೆಡಿ ಮಾಡಿದ್ರು. ಅಂದರೆ 10 daysಲ್ಲೇ ರೆಡಿ ಮಾಡಿಬಿಟ್ರು. ಆಯಿತಾ? ಐಟಮ್ಸನ್ನು ರೆಡಿ ಮಾಡಿ ಫೋನ್ ಮೇಲೆ ಫೋನು, ಮೇಡಮ್ ರೆಡಿ ಆಗಿದೆ, ರೇಟ್ ಬೇರೆ ಜಾಸ್ತಿ ಆಗ್ತಾಯಿದೆ, ಬಂದು ತೊಗೊಂಡು ಹೋಗಿ ಅಂತ. ನಾವು ಅವಾಗ ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಉಳಿದಿದ್ದ ದುಡ್ಡನ್ನ ನಾವು ಅವರಿಗೆ ಪೇ ಮಾಡಿ ಗೋಲ್ಡನ್ನ ತಗೊಂಡು ಬಂದು ಇಟ್ಕೊಂಡಿದ್ದು. ಯಾಕೆ ಅಂತಂದರೆ ನಮಗೂ ಅಷ್ಟು ದುಡ್ಡು ಹೊಂದಿಸೋದು ಕಷ್ಟ ಆಗಿತ್ತು. ಬಟ್ ಈಗ ನೋಡಿದ್ರೆ ನಾವು ಎಷ್ಟು ಬೆಟ್ರ್ ಕೆಲಸ ಮಾಡಿದ್ದು ಅನ್ನೋದಕ್ಕೆ ನೋಡಿ. ನಾನು ನಿಮಗೆ 3 ಚೈನಿಂದ 37 ಅಂದರೆ 37.230 ಗ್ರಾಮ್ಸ್, ಅಂದರೆ ಹತ್ತತ್ರ 37.230 ಗ್ರಾಮ್ ಅಷ್ಟು 3 ಚೈನಿಗಾಗಿದೆ. ಆಮೇಲೆ 2 ಬ್ಯಾಸ್ಲೆಟಿಗೆ 30.320 ಗ್ರಾಮ್ ಆಗಿದೆ. ಮತ್ತು 3 ಅಂದರೆ 3 ಪೆಂಡೆಂಟ್
ಹತ್ತತ್ರ ಬಂದ್ಬಿಟ್ಟು ಒಂದೊಂದು ಪೆಂಡೆಂಟು 1.350 1.330 ಇನ್ನೊಂದು ಪೆಂಡೆಂಟ್ ಬಂದ್ಬಿಟ್ಟು 1.420 ಇಷ್ಟು ಆಗಿದೆ ಟೋಟಲ್ಲು. ಆಯ್ತಾ, ಇಷ್ಟು ಗೋಲ್ಡಿಗೆ ಟೋಟಲ್ಲು ಎಷ್ಟು ಗ್ರಾಮ್ ಆಗಿದೆ ಅಂದರೆ 54.620 ಗ್ರಾಮ್ಸ್, ಅಂದರೆ 54.5 ಗ್ರಾಮ್, ಅಂದರೆ 54.620 ಗ್ರಾಮ್ ಇಷ್ಟು ಚಿನ್ನಕ್ಕಾಗಿದೆ. ಅಂದರೆ 3 ಚೈನು, 3 ಪೆಂಡೆಂಟು, 2 ಬ್ಯಾಸ್ಲೆಟಿಗೆ ಇಷ್ಟು ದುಡ್ಡಾಗಿದೆ. ಟೋಟಲ್ ಅಮೌಂಟು ಬಂದುಬಿಟ್ಟು ಸ್ನೇಹಿತರೆ 7,42,000 ರೂಪಾಯಿ ಟೋಟಲ್ ಅಮೌಂಟ್. ಆಯಿತಾ, 7,42,000 ರೂಪಾಯಿ ಟೋಟಲ್ ಅಮೌಂಟ್ ಆಗಿದೆ 54.620 ಗ್ರಾಮಿಗೆ. ಸರಿಯಾ? ಅವತ್ತಿನ ರೇಟ್ ಇದ್ದಿದ್ದು ಬಂದುಬಿಟ್ಟು 11,490 ರುಪೀಸ್ ಪರ್ ಗ್ರಾಮಿಗಿತ್ತು. 916 22 ಕ್ಯಾರೆಟಿಗೆ ಇಷ್ಟು ಹಣ ಆಗಿದೆ. ಇದರಲ್ಲಿ ನನಗೆ ನಿಜವಾಗ್ಲೂ ಕೂಡ ವರ್ತ್ ಅಂತ ಯಾಕೆ ಅನ್ನಿಸ್ತು ಅಂತಂದರೆ, ಅವತ್ತಿನ ಬೆಲೆಗೆ ನಮಗೆ 7,42,000 ಆಗಿದೆ. ಬಟ್ ಇವತ್ತಿನ ಬೆಲೆಗೆ ಬರೀ ಜಸ್ಟೇ 1 ಮಂತು 30 ಡೇಸಲ್ಲಿ ಇದೇ ಗೋಲ್ಡಿಗೆ ನನಗೆ ಅಪ್ರಾಕ್ಸಿಮೇಟು, ಆಯಿತಾ, ಹತ್ತತ್ರ ನನಗೆ 10,000 ಆಗಿರೋದು, 10 ಲಕ್ಷ ಆಗಿರೋದು. ಆಯಿತಾ, ಹತ್ತತ್ರ ನನಗೆ ಎಷ್ಟು ಸೇವ್ ಆಗಿದೆ ಅಂದರೆ, ಆಯಿತಾ, 2,60,000 ಸೇವ್ ಆಗಿದೆ. ಅವತ್ತೇ ನಾನೇನಾದರೂ ಸ್ವಲ್ಪ ಮನ್ಸು ಮಾಡಿ ಇನ್ನೊಂದು 50 ಗ್ರಾಮ್ ಏನಾದರೂ ನಾನು ಪರ್ಚೇಸ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ತುಂಬಾ ವರ್ತ್ ಆಗಿರೋದು. ನಾನು ಆದರೂ ಕೂಡ ಟ್ರೈ ಮಾಡಿದೆ ಮಾಡೋಣ ಅಂತ, ಬಟ್ಟು ಬಜೆಟ್ಟು ಮನಿ ಪ್ರಾಬ್ಲಮಿಂದ ಮಾಡೋಕ್ಕಾಗಲಿಲ್ಲ. ಬಟ್ಟು ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗೋಲ್ಡ್ ಅನ್ನೋದು, ಆಯಿತಾ, ಯಾವಾಗಲೂ ಅಷ್ಟೇ ನಾವು ತಗೊಂತೀವಿ ಅಂದಾಗ ತಗೊಂಡ್ಬಿಡ್ಬೇಕು. ಸ್ವಲ್ಪ ನಾವು ಹಿಂದೆ ಮುಂದೆ ನೋಡ್ದು ಅಂತಂದರೆ ಬರೀ 1 ಮಂತಲ್ಲಿ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, 2,60,000 ರುಪೀಸ್ ನನಗೆ ವರ್ತ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಆಲ್ರೆಡಿ ಮಕ್ಕಳು ದೊಡ್ಡವರು, ನೀನು ಯಾವತ್ತಿದ್ರೂ ಮಾಡಿಸ್ಲೇಬೇಕಿತ್ತು. ಓಕೆ, ನಾನು 2016 ಮಾಡಿಸೋಣ ಇಲ್ಲ ಜನವರಿಲಿ ಮಾಡಿಸೋಣ ಅಂದಿದ್ರು ಕೂಡ ಇನ್ನೂ ಒಂದು 2.5 ಲಕ್ಷ ಎಕ್ಸ್ಟ್ರಾ ಕೊಡಬೇಕಿತ್ತು. ಬರೀ ನಾನು 2025 ಡಿಸೆಂಬರಲ್ಲಿ ನಾನು ಮಾಡಿಸಿದ್ದಕ್ಕೆ ನನಗೆ ಹತ್ತತ್ರ 2.5 ಲಕ್ಷ ಸೇವ್ ಆಗಿದೆ. ನಾನು ಏನು ಇದರಿಂದ ಒಂದು ಅರ್ಥ ಮಾಡ್ಕೊಂಡೆ ಅಂತಂದರೆ, ಯಾವಾಗಲೂ ಅಷ್ಟೇ ಒಂದು ಇಯರ್ ಎಂಡ್ ಅಂತ ಬಂದಾಗ, ವರ್ಷದ ಕೊನೆ ಇಯರ್ ಎಂಡ್ ಅಂತ ಬಂದಾಗ ಆವಾಗ ಸ್ವಲ್ಪ ಗೋಲ್ಡು ರೇಟ್ ಸ್ವಲ್ಪ ಆ ಕಡೆ ಈ ಕಡೆ ಕಮ್ಮಿ ಇರುತ್ತೆ. ಆ ಕಡೆ ಈ ಕಡೆ ಕಮ್ಮಿ ಇದ್ದಾಗ ನಾವು ಮಾಡ್ಸೋದು ನೋಡಬೇಕು. ಈಗ ನೋಡಿ 2016 ಸ್ಟಾರ್ಟು ದಿನ ಜನವರಿ ಏನು ಗೋಲ್ಡು, ಆಯಿತಾ, ಅದು ಹೆಂಗೆ ಹೋಗ್ತಾ ಇದೆ ಅಂದರೆ ಅದನ್ನು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ನಿನ್ನ ಮುಂದೆ ಗೋಲ್ಡ್ ಎಲ್ಲ ಬೈ ಮಾಡಬೇಕು ಅಂದರೆ ನಮ್ಮಂಥರ ಕೈಲಿ ಆಗೋದೇ ಇಲ್ವೇನೋ. ನಿನ್ನ ಮುಂದೆ ಏನಿದ್ರು ಒಂದೊಂದು ಕಾಯಿನ್ನು ಅಂದರೆ 2 ಗ್ರಾಮು 3 ಗ್ರಾಮು ಈ ಥರ ಕಾಯಿನ್ನ ತೆಗೆದಿಟ್ಕೊಂಡು ಒಂದು 50 ಗ್ರಾಮ್ ಆದಮೇಲೆ ಏನಾದರೂ ಗೋಲ್ಡ್ ಮಾಡಿಸ್ಕೋಬೇಕೇನೋ. ನಿನ್ನೀಗ ಒಟ್ಟಿಗೆ ಅಷ್ಟೆಲ್ಲ ಹಣನ ಹೊಂದ್ಸೋದು ತುಂಬಾ ಕಷ್ಟ ಇದೆ. ಈಗ ಒಂದು 50 ಗ್ರಾಮಿಗೆ ಆಗಿನ ರೇಟಿಗೂ ಈಗಿನ ರೇಟಿಗೂ ಹತ್ತತ್ರ 10 ಲಕ್ಷ ಬೇಕಾಗುತ್ತೆ. ತುಂಬಾ ಕಷ್ಟ ಇದೆ. ನನ್ನ ಮಕ್ಕಳಿಗೆ ಒಂದು ಮಾಡಿಸ್ಬೇಕು ಅಂತಿದ್ದೆ, ಮಾಡಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನನ್ನ ಮಕ್ಳಿಗೆ ಮಾಡ್ಸೋದು ನನಗೂ ಖುಷಿ ಆಯ್ತು. ಯಾಕೆಂದರೆ ಮತ್ತೆ ನನಗೆ ಈ ಒಂದು ಬಜೆಟಲ್ಲಿ ಮಾಡ್ಸೋಕ್ಕಾಗ್ತಾ ಇರಲಿಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.